Good morning students, welcome to the Digital Learning DCE. I am Sudha Raniyar, Assistant Professor, Government First Grade College, Chiknayankanadi, and in this session I am going to explain how to calculate total earnings of a labor by using Halsey plan. Halsey plan na use ಮಾಡಿಕೊಂಡು ಹೇಗೆ ನಾವು ವೇಜಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ಫಾರ್ಮುಲಾನ ಬರ್ಕೋಬೇಕಾಗತ್ತೆ. Formula for calculate total earnings under Halsey plan. Total earnings is equal to time taken into rate per hour plus 50% into time saved into rate per hour. ಟೈಮ್ ಸೇವ್ಡ್ ಅಂತ ಟೈಮ್ ಟೇಕನ್ ಅಂತ ಅಂದರೆ ಒಬ್ಬ ವರ್ಕರು ನಿಜವಾಗ್ಲೂ ಅವನು ಎಷ್ಟು ಹವರ್ ಕೆಲಸ ಮಾಡ್ದ, ಆ್ಯಕ್ಚುಯಲ್ ಟೈಮ್ ಅವನು ಎಷ್ಟು ಕೆಲಸ ಮಾಡ್ದ, ಹಾಗಿದ್ಮೇಲೆ 1 ಹವರಿಗೆ ಅವನಿಗೆ ಎಷ್ಟು ದುಡ್ಡನ್ನು ಪೇಮೆಂಟ್ ಫಿಕ್ಸ್ ಮಾಡಿದ್ದಾರೆ. ಅದಾದಮೇಲೆ ಇದಿಷ್ಟು ಬರೀ ವೇಜಸ್ಗಾಗತ್ತೆ. ಈ ಪಾರ್ಟನ್ನು ನಾವು ಬೋನಸ್ ಕ್ಯಾಲ್ಕುಲೇಷನ್ ಅಂತ ಹೇಳ್ತೀವಿ. ಬೋನಸ್ ಅಂತ ಬಂದಾಗ ಏನು ಅವನು ಟೈಮ್ ಸೇವ್ ಮಾಡಿರ್ತಾನೆ, ಸ್ಟ್ಯಾಂಡರ್ಡ್ ಟೈಮ್ ಒಂದು ಫಿಕ್ಸ್ ಮಾಡಿರ್ತಾರೆ, ನಿಜವಾಗ್ಲೂ ಒಂದು ಟೈಮ್ ಫಿಕ್ಸ್ ಮಾಡಿರ್ತಾರೆ. ಆ ಟೈಮ್ ಅವನಿಗೆ ಕೊಟ್ಟಿರೋದು 10 ಅವರ್, ಒಂದು ಕೆಲಸ ಮುಗಿಸ್ಲಿಕ್ಕೆ 10 ಅವರ್ ಕೊಟ್ಟಿರ್ತಾರೆ, ಬಟ್ ಅವನು 8 ಅವರ್ಗೆ ಮುಗಿಸಿರ್ತಾನೆ. ಸೊ ಅಲ್ಲಿ 2 ಅವರ್ ಸೇವ್ ಮಾಡ್ದ. ಈ ರೀತಿ ಸೇವ್ ಮಾಡೋದಕ್ಕೆ ಅಥವಾ ಕೆಲಸಗಾರರನ್ನು ಎನ್ಕರೇಜ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಬೋನಸನ್ನು ಪ್ರೊವೈಡ್ ಮಾಡ್ತಾರೆ ಹಾಲ್ಸೆ ಪ್ಲಾನ್ ಪ್ರಕಾರ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇಷ್ಟು ಅರ್ನಿಂಗ್ಸ್ ಆದರೆ ಅವನು ಎಷ್ಟು ಟೈಮ್ ಸೇವ್ ಮಾಡ್ದ, ಆ ಟೈಮ್ ಸೇವ್ ಮಾಡಿದ್ದಕ್ಕೆ 1 ಅವರ್ಗೆ ಎಷ್ಟು ದುಡ್ಡು ಬರ್ತಿತ್ತು ನೋಡಿಕೊಂಡು ಅದರಲ್ಲಿ 50%ಅನ್ನು ಬೋನಸ್ ಅಂತ ಡಿಕ್ಲೇರ್ ಮಾಡ್ತೀವಿ. ಇದು ಬೇಸಿಕ್ ಫಾರ್ಮುಲಾ. ಹಾಗಿದ್ರೆ ಟೈಮ್ ಸೇವ್ಡ್ ಹೇಗೆ ಕಂಡುಹಿಡಿಯೋದು? ಟೈಮ್ ಸೇವ್ಡ್ ಅಂದರೆ ಸ್ಟ್ಯಾಂಡರ್ಡ್ ಟೈಮ್, ಏನು ಒಂದು ಕೆಲಸ ಮಾಡಲಿಕ್ಕೆ ಗರಿಷ್ಠ ಅವಧಿ ನಿಗದಿಪಡಿಸಿರ್ತಾರೆ ಅದನ್ನು ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳ್ತೀವಿ, ಮೈನಸ್ ಟೈಮ್ ಟೇಕನ್, ಅವನು ನಿಜವಾಗ್ಲೂ ಆ ಕೆಲಸ ಮುಗಿಸ್ಲಿಕ್ಕೆ ನಿಜವಾಗ್ಲೂ ತೊಗೊಂಡ ಟೈಮು. ಆವಾಗಲೇ ಹೇಳ್ದಂಗೆ 12 ಅವರ್ ಅವನಿಗೆ ಅಲಾಟ್ ಮಾಡಿದರೆ ಅವನು ವಿತಿನ್ 8 ಅವರ್ಸ್ 9 ಅವರ್ಸೇ ಕೆಲಸ ಮುಗಿಸ್ಕೊಂಡ್ರೆ ರಿಮೈನಿಂಗ್ 3 ಅವರ್ಸ್ ಏನಿದೆ ಅದು ಟೈಮ್ ಸೇವ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಲೆಟ್ಸ್ ಮೂವ್ ಆನ್ ಟು ದ ಪ್ರಾಬ್ಲಮ್. ಒಂದು ಪ್ರಾಬ್ಲಮನ್ನು ನೋಡೋಣ, ಈಸಿಯಾಗಿ ಅರ್ಥ ಆಗುತ್ತೆ. ಸ್ಟ್ಯಾಂಡರ್ಡ್ ಟೈಮ್ ಅಲೋಡ್ ಫಾರ್ ಎ ಜಾಬ್ ಈಸ್ 20 ಅವರ್ಸ್. 20 ಗಂಟೆಗಳಿದೆ. ಸ್ಟ್ಯಾಂಡರ್ಡ್ ಟೈಮು ಒಂದು ಜಾಬ್ ಕಂಪ್ಲೀಟ್ ಮಾಡಲಿಕ್ಕೆ 20 ಅವರ್ಸ್ ಇದೆ. ಅಟ್ ದ ರೇಟ್ ಆಫ್ ₹2 ಪರ್ ಅವರ್. 1 ಅವರಿಗೆ ₹2 ಥರ ಅವ್ರಿಗೆ ವೇಜಸ್ ಫಿಕ್ಸ್ ಆಗಿದೆ. ಪ್ಲಸ್ DA ಅಟ್ 60 ಪೈಸೆ, 60 ಪೈಸೆ DA ಫಿಕ್ಸ್ ಮಾಡಿದ್ದಾರೆ ಪರ್ ಅವರ್ ವರ್ಕ್ಡ್. ಅವನೇನು ನಿಜವಾಗ್ಲೂ ವರ್ಕ್ ಮಾಡ್ತಾನೆ ಆ ಅವರಿಗೆ DA ಫಿಕ್ಸ್ ಆಗಿದೆ. ಆ್ಯಕ್ಚುಯಲ್ ಟೈಮ್ ಟೇಕನ್ ಈಸ್ 15 ಅವರ್ಸ್. ನಿಜವಾಗ್ಲೂ ಅವನು ತೆಗೆದುಕೊಂಡ ಸಮಯ 15 ಗಂಟೆ ಆಗಿದೆ. ಹಾಗಿದ್ರೆ ಕ್ಯಾಲ್ಕುಲೇಟ್ ಅರ್ನಿಂಗ್ಸ್ ಅಂಡರ್ ಹಾಲ್ಸೆ ಪ್ಲಾನ್. ಅರ್ನಿಂಗ್ಸ್ ಅಂಡರ್ ಹಾಲ್ಸೆ ಪ್ಲಾನ್ ಸೊಲ್ಯೂಷನ್. ಈಗ ಸೊಲ್ಯೂಷನ್ ನೋಡೋಣ. ಹಾಲ್ಸೆ ಪ್ಲಾನ್ ಪ್ರಕಾರ ಫಸ್ಟ್ ನಾವೇನು ಮಾಡಬೇಕು, ಫಾರ್ಮುಲಾ ಹಾಕ್ಕೊಳ್ಳೋಣ. ಹೇಗೆ ಕಂಡುಹಿಡಿಯೋದು ನಾವು ಅರ್ನಿಂಗ್ಸನ್ನು? ಟೋಟಲ್ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ 50% ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಅವರ್. ಇದು ಅರ್ನಿಂಗ್ಸ್ನ ಕಂಡುಹಿಡಿಲಿಕ್ಕೆ ಇರೋ ಫಾರ್ಮುಲಾ. ಹಾಗಿದ್ರೆ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಫಾರ್ಮುಲಾ ಹಾಕ್ಕೊಳ್ಳೋಣ. ಫಾರ್ಮುಲಾಗೆ ನಮಗೆ ಟೈಮ್ ಸೇವ್ಡ್ ಬೇಕು. ಟೈಮ್ ಸೇವ್ಡ್ ಹೇಗೆ ಹೇಳ್ತೀವಿ? ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಆ್ಯಕ್ಚುಯಲ್ ಟೈಮ್. ಫಸ್ಟು ಟೈಮ್ ಸೇವ್ಡ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಟೈಮ್ ಸೇವ್ಡ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಟೈಮ್. ಸ್ಟ್ಯಾಂಡರ್ಡ್ ಟೈಮ್ ಅಂತ ಅಂದರೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 20 ಅವರ್ಸ್ ಅಂತ ಕೊಟ್ಟಿದ್ದಾರೆ. ರೈಟ್ ಹಿಯರ್ 20 ಅವರ್ಸ್ ಆ್ಯಂಡ್ ಆ್ಯಕ್ಚುಯಲ್ ಟೈಮ್ ಟೇಕನ್, ನಿಜವಾಗ್ಲೂ ಅವನು ಉಪಯೋಗಿಸ್ಕೊಂಡ ಅವಧಿ ಇಲ್ಲಿ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ 15 ಅವರ್ಸ್ ಅಂತ. ಸೊ 15 ಅವರ್ಸ್. ಸೊ 20 ಅವರ್ಸ್ ಅಲಾಟ್ ಆಗಿತ್ತು, 15 ಅವರ್ಸಿಗೆ ಅವನು ಮುಗಿಸಿದ್ದಾನೆ. ದ 5 ಅವರ್ಸ್ ಇಸ್ ದ ಟೈಮ್ ಸೇವ್ಡ್. ಟೈಮ್ ಸೇವ್ಡ್ ಆಗ್ತಾ ಇದೆ ಇಲ್ಲಿ. ಸೊ ಟೈಮ್ ಸೇವ್ಡ್ ಸಿಕ್ಕಿದ ಮೇಲೆ ನಾವು ಮೇನ್ ಫಾರ್ಮುಲಾ ಹಾಕೊಳ್ಳೋಣ. ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಹೇಳತ್ತೆ, ಇಲ್ಲಿದೆ ಫಾರ್ಮುಲಾ. ಟೈಮ್ ಟೇಕನ್, ನಿಜವಾಗ್ಲೂ ಅವನು ಕೆಲಸ ಮುಗಿಸ್ಲಿಕ್ಕೆ ಎಷ್ಟು ಅವರ್ ತಗೊಂಡ, ದಟ್ ಈಸ್ 15 ಅವರ್ಸ್ ಗಿವನ್ ಇನ್ ದ ಪ್ರಾಬ್ಲಮ್. ರೇಟ್ ಪರ್ ಅವರ್, 1 ಅವರಿಗೆ ಅವನಿಗೆ ಎಷ್ಟು ರೂಪಾಯಿ ಬೀಳತ್ತೆ? ₹2 ವೇಜ್ ಫಿಕ್ಸ್ ಮಾಡಿದರೆ 15 ಇಂಟು 2 ಪ್ಲಸ್ 50%. ಯಾವುದ್ರ ಮೇಲೆ 50%? ಟೈಮ್ ಸೇವ್ಡ್. ಅವನು ಎಷ್ಟು ಸಮಯ ಉಳಿಸಿದ್ದ? 5 ಅವರ್ ಉಳಿಸಿದ್ದ. 1 ಅವರಿಗೆ ₹2 ಥರ. ಸೊ ಸಿಂಪ್ಲಿಫೈ ಮಾಡಿ 15 ಇಂಟು 2 30 ರೂಪೀಸ್ ಆಗುತ್ತೆ. 5 ಇಂಟು 10
10 ರುಪೀಸ್ನಲ್ಲಿ ಅರ್ಧ ಅಂದರೆ 5 ರುಪೀಸ್ ಆಗುತ್ತೆ. ಸೊ ಟೋಟಲ್ ಅರ್ನಿಂಗ್ಸ್ ಬಂದು 35 ರುಪೀಸ್ ಆಗುತ್ತೆ. ಇಟ್ಸ್ ಎ ಅರ್ನಿಂಗ್, ಜಸ್ಟ್ ಕೆಲಸ ಮಾಡಿ ಪಡ್ಕೊಂಡಿರೋದು. ನಮಗೇನು ಕೇಳಿದ್ದಾರೆ ಪ್ರಾಬ್ಲಮಲ್ಲಿ, ಟೋಟಲ್ ಅರ್ನಿಂಗ್ಸನ್ನು ಹೇಳಿ ಅಂತ ಹೇಳ್ತಾರೆ. ಟೋಟಲ್ ಅರ್ನಿಂಗ್ಸ್ ಅಂತ ಬಂದಾವಾಗ ಅವನೇನು ಕೆಲಸ ಮಾಡಿ ಅರ್ನ್ ಮಾಡಿರ್ತಾನೆ ಪ್ಲಸ್ ಯಾವುದಾದ್ರೂ ಅಲೋಯನ್ಸ್ ಇದ್ದರೆ ಅದನ್ನು ನಾವು ಟೋಟಲ್ ಅರ್ನಿಂಗ್ಸ್ ಒಳಗೆ ಲೆಕ್ಕ ತಗೋತೀವಿ. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ಹೇಳ್ತಾರೆ ಡಿ ಎ ಅಟ್ 60 ಪೈಸೆ ಪರ್ ಹವರ್, 1 ಅವರಿಗೆ 60 ಪೈಸೆ ಥರ ಡಿ ಎ ಕೊಡ್ತೀವಿ ಅಂತ. ಯಾವಾಗಲೂ ನಾವು ಡಿ ಎನ ಯಾವಾಗಲೂ ನಾವು ಆ್ಯಕ್ಚುಯಲ್ ಟೈಮ್ ಟೇಕನ್ ಮೇಲೆ ತಗೋತೀವಿ. ಆ್ಯಕ್ಚುಯಲ್ ಟೈಮ್ ಟೇಕನ್ ಬಂದು 15 ಅವರ್ ಕೆಲಸ ಮಾಡಿದ್ದಾನೆ, 1 ಅವರಿಗೆ 60 ಪೈಸೆ ಥರ ಆದರೆ ಸೊ ಅಮೌಂಟು 9 ರುಪೀಸ್ ಬರುತ್ತೆ 15 ಅವರ್ಸಿಗೆ. ಈಗ ಮೊತ್ತ ಅವನ ಒಟ್ಟು ಅರ್ನಿಂಗ್ಸು, ಟೋಟಲ್ ಅರ್ನಿಂಗ್ಸ್ ಈಸ್ ರುಪೀಸ್ 44, 35 ರೂಪಾಯಿ ಅವನು ಕೆಲಸ ಮಾಡಿ ಪ್ಲಸ್ ಬೋನಸ್ ಬಂದಿರೋದು. ಇನ್ನು 9 ರೂಪಾಯಿ ಡಿ ಎ, ಒಟ್ಟು ಆದಾಯ ರುಪೀಸ್ 44. ಇದು ಒಂದು ಪ್ರಾಬ್ಲಮ್ ಆಯಿತು. ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಪ್ರಾಬ್ಲಮ್ ಟು ನೋಡೋಣ. ಹಾಲ್ಸೆ ಪ್ಲಾನಲ್ಲಿ ಸಾಲ್ವ್ ಮಾಡುವಂಥದ್ದು. ಕ್ಯಾಲ್ಕುಲೇಟ್ ಟೋಟಲ್ ಅರ್ನಿಂಗ್ಸ್ ಅಂಡ್ ಎಫೆಕ್ಟಿವ್ ವೇಜ್ ರೇಟ್ ಪರ್ ಹವರ್ ಅಂಡರ್ ಹಾಲ್ಸೆ ಪ್ಲಾನ್ ಪ್ರಕಾರ ಟೋಟಲ್ ಅರ್ನಿಂಗ್ಸನ್ನು ಮತ್ತು ಎಫೆಕ್ಟಿವ್ ವೇಜ್ ರೇಟನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಅವ್ರು ನಮಗೆ ಕೊಟ್ಟಿರೋ ಗಿವನ್ ಇನ್ಫಾರ್ಮೇಷನ್ನು ಟೈಮ್ ಅಲೋಡ್ 48 ಅವರ್ಸ್, ಟೈಮ್ ಟೇಕನ್ 40 ಅವರ್ಸ್, ರೇಟ್ ಪರ್ ಹವರ್ 10. 3 ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ 3 ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್. ಎಕ್ಸಾಂಪಲ್ ಪ್ರಾಬ್ಲಮ್ 1ನಲ್ಲಿ ಹೇಳ್ದಂಗೆ ನಾವು ಫಾರ್ಮುಲಾ ಹಾಕ್ಕೋತೀವಿ. ದಟ್ ಇಟ್ ಈಸ್ ಟೋಟಲ್ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಏನಿದೆ ನಮ್ಮ ಫಾರ್ಮುಲಾದಲ್ಲಿ, ಟೈಮ್ ಟೇಕನ್ ಇಂಟು ರೇಟ್ ಪರ್ ಹವರ್ ಪ್ಲಸ್ ಹಾಫ್ ಅಂದ್ರೂ ಒಂದೇ, 50% ಅಂದ್ರೂ ಒಂದೇ, ಟೈಮ್ ಸೇವ್ಡ್ ನಾನು ಸಿಂಪಲ್ ಆಗಿ ಟಿ ಎಸ್ ಅಂತ ಯೂಸ್ ಮಾಡ್ತೀನಿ, ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಹವರ್. ನೋಡಿ ಏನು ಹೇಳ್ತಾರೆ, ಟೈಮ್ ಟೇಕನ್ ಅಂತ ಅಂದರೆ 40 ಅವರ್ಸ್ ಅಂತ ಹೇಳ್ತಾರೆ. ಎಸ್, ಹಿಯರ್ ವಿ ಪುಟ್ 40 ಅವರ್ಸ್ ಇಂಟು ರೇಟ್ ಪರ್ ಹವರ್ ಅಲ್ಲಿ ಹೇಳ್ತಾರೆ 10 ರುಪೀಸ್ ಇದೆ. 10 ರುಪೀಸ್ ಪ್ಲಸ್ 50% ಅಂದ್ರೂ ಒಂದೇ, ಹಾಫ್ ಅಂದ್ರೂ ಒಂದೇ, ಹಾಫ್ ಅಂತ ಹಾಕ್ಕೊಳ್ಳಿ. ಟೈಮ್ ಸೇವ್ಡ್ 8 ಅವರ್ಸ್ ಹಾಕ್ಕೊಂಡೆ. ಹೇಗೆ ಹಾಕ್ಕೊಂಡೆ 8 ಅವರ್ಸ್ ಅಂತ ಅಂದರೆ, ಸಿ ಹಿಯರ್ ಟೈಮ್ ಸೇವ್ಡ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಆ್ಯಕ್ಚುಯಲ್ ಟೈಮ್. ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿದೆ, 48 ಇದೆ. ಅವ್ರಿಗೆ ಕೊಟ್ಟಿರೋ ಟೈಮ್, ನಿಜವಾಗ್ಲೂ ಅವ್ನು ತಗೊಂಡ ಸಮಯ 40 ಅವರ್ಸ್ ಇದೆ. ಸೊ 8 ಅವರ್ಸ್ ಇಸ್ ದ ಟೈಮ್ ಸೇವ್ಡ್. ಅದಕ್ಕೆ 8 ಅವರ್ಸ್ ಟೈಮ್ ಸೇವ್ಡ್ ಅಂತ ಹಾಕ್ಕೊಂಡಿದ್ದೀನಿ. ಇಂಟು ರೇಟ್ ಪರ್ ಹವರ್ 10 ರುಪೀಸ್ ಇದೆ. ಸಿಂಪ್ಲಿಫೈ ಮಾಡಿ 40 ಅವರ್ಸ್ ಇಂಟು 10 400 ಆಗುತ್ತೆ. ಪ್ಲಸ್ ಹಾಫ್ ಆಫ್ ದ 80 ರುಪೀಸ್. 8 ಅವರ್ಸ್ ಇಂಟು 10 ರುಪೀಸ್ ಅಂದರೆ 80 ರುಪೀಸ್ ಆಗ್ತದೆ. ಹಾಫ್ ಆಫ್ ಇಟ್ ಅಂದರೆ 40 ರುಪೀಸ್ ಆಗ್ತದೆ. ಸೊ 400 ಪ್ಲಸ್ 40, 440 ರುಪೀಸ್ ಇಸ್ ದ ಟೋಟಲ್ ಅರ್ನಿಂಗ್ಸ್. ಅವ್ರು ಬರೀ ಅಷ್ಟೇ ಕೇಳಿಲ್ಲ, ಟೋಟಲ್ ಅರ್ನಿಂಗ್ಸ್ ಜೊತೆಗೆ ಅಂಡ್ ಎಫೆಕ್ಟಿವ್ ವೇಜ್ ರೇಟ್ ಪರ್ ಹವರ್ ಅಂತ ಕೇಳ್ತಾರೆ. ಎಫೆಕ್ಟಿವ್ ವೇಜ್ ರೇಟ್ ನಿಜ 1 ಗಂಟೆಗೆ ಎಷ್ಟು ಬಿತ್ತು ಹಾಗಿದ್ರೆ ಈ ಹಾಲ್ಸೆ ಪ್ಲಾನ್ ಪ್ರಕಾರ 1 ಅವರ್ಗೆ ಎಷ್ಟು ಬಿತ್ತು ಅಂತ ಅಂದರೆ, ಎಫೆಕ್ಟಿವ್ ವೇಜ್ ರೇಟ್ ಪರ್ ಹವರ್ ಈಸ್ ಟೋಟಲ್ ಅರ್ನಿಂಗ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಹವರ್ಸ್ ವರ್ಕ್ಡ್. ಟೋಟಲ್ ಅರ್ನಿಂಗ್ಸ್ divided by number of hour worked. ಸೊ ಟೋಟಲ್ ಅರ್ನಿಂಗ್ಸ್ ಅಂದರೆ ಎಷ್ಟಿದೆ, 440 ರುಪೀಸ್ ಇದೆ. ನಂಬರ್ ಆಫ್ ಅವರ್ಸ್ ಎಷ್ಟಿದೆ, ನಿಜವಾಗ್ಲೂ ನಂಬರ್ ಆಫ್ ಅವರ್ಸ್ ವರ್ಕ್ಡ್ ಏನಿದೆ 40 ಅವರ್ಸ್ ಇದೆ. ಸೊ ಅಲ್ಲಿಗೆ ನಮ್ಮ ರೇಟ್ ಪರ್ ಹವರು 11 ರುಪೀಸ್. 1 ಗಂಟೆಗೆ 11 ರೂಪಾಯಿ ಅನ್ನೋದು ಎಫೆಕ್ಟಿವ್ ವೇಜ್ ರೇಟ್ ಆಗುತ್ತೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಹಾಲ್ಸೆ ಪ್ಲಾನ್, ವೇಜಸ್ ಅಥವಾ ಇನ್ಸೆಂಟಿವ್ಸ್ ಅಂಡರ್ ಹಾಲ್ಸೆ ಪ್ಲಾನ್. ಇಷ್ಟೇ ಮಕ್ಕಳೇ. ಇನ್ನೊಂದು ಹೇಳಬೇಕು ಅಂದರೆ, ಹಾಲ್ಸೆ ಪ್ಲಾನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದರೆ, ಈಗ ಎಫಿಷಿಯೆಂಟ್ ವರ್ಕರು ಇನ್ಎಫಿಷಿಯೆಂಟ್ ವರ್ಕರ್ ಅಂತ ಇರ್ತಾರೆ. ನಾವು ಸುಮ್ಮನೆ ಎಫಿಷಿಯೆಂಟ್ ವರ್ಕರ್ಗೂ ಇನ್ಎಫಿಷಿಯೆಂಟ್ ವರ್ಕರ್ಗೂ ಸೇಮ್ ಟ್ರೀಟ್ಮೆಂಟ್ ಇತ್ತು ಅಂತಂದರೆ ಕಂಪ್ನಿನಲ್ಲಿ ಏನಾಗ್ತದೆ, ಎಫಿಷಿಯೆಂಟ್ ವರ್ಕರು ತನ್ನ ಈ ಉತ್ಸಾಹನ ಕಳ್ಕೊಂಡ್ಬಿಡ್ತಾನೆ. ಆ ಥರ ಕಳ್ಕೊಬಾರ್ದು ಅಂತ ಅಂದರೆ ನಾವೇನು ಮಾಡಬೇಕು,
ನಿಜವಾಗ್ಲೂ ಚೆನ್ನಾಗಿ ಕೆಲಸ ಮಾಡೋರನ್ನ ಗುರುತಿಸಿ ಅವ್ರಿಗೆ ಏನಾದರೂ ನಾವು ಎಕ್ಸ್ಟ್ರಾ ಬೋನಸ್ ಅಂತ ಕೊಟ್ಟು ನಾವು ಪ್ರೊಡಕ್ಷನ್ನ ಜಾಸ್ತಿ ಮಾಡ್ಕೋಬೇಕು. ಅದರಲ್ಲಿ ಒಂದು ಮೆಥಡ್ನ ಹಾಲ್ಸೆ ಅವರು ಇಂಟ್ರಡ್ಯೂಸ್ ಮಾಡಿದರು. ಅವ್ರು ಹೇಳ್ತಾರೆ, ನಾವೇನು ನಿಗದಿಪಡಿಸಿದ್ದಕ್ಕಿಂತ ಮುಂಚೆನೇ ಯಾರಾದರೂ ಕೆಲಸ ಮಾಡಿದ್ರು ಅಂತಂದರೆ ಅವ್ರೇನು ಟೈಮ್ ಉಳಿಸ್ತಾರಲ್ಲ, ಆ ಟೈಮ್ ಉಳಿಸಿರೋದ್ರಲ್ಲಿ 50% ಅಮೌಂಟನ್ನು ನಾವು ಅವ್ರಿಗೆ ಬೋನಸ್ ಆಗಿ ಕೊಡೋದ್ರ ಮೂಲಕ ನಾವು ನಮ್ಮ ಕಂಪನಿಯ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ಕೋಬೋದು ಅನ್ನೋದು ಹಾಲ್ಸೆ ಅವರ ವಾದ. ಅದಕ್ಕೆ ನಾವು ಹಾಲ್ಸೆ ಪ್ಲ್ಯಾನಲ್ಲಿ ಏನು ನೋಡ್ತೀವಿ ಅಂದರೆ, ಮಾಮೂಲಿ ಅರ್ನಿಂಗ್ಸ್ ಜೊತೆಗೆ ಪ್ಲಸ್ ಟೈಮ್ ಸೇವ್ಡ್ ಏನಿದೆ ಅದು 50% ಟೈಮ್ ಸೇವ್ಡಲ್ಲಿ ಆ ಅಮೌಂಟ್ ಏನಿದೆ, ಒನ್ ಅವರಿಗೆ 10 ರೂಪಾಯಿ ಇತ್ತು ಅಂದರೆ ಅವ್ನು ಟೈಮ್ ಸೇವ್ ಮಾಡಿದರೆ ಅದರಲ್ಲಿ ಅರ್ಧದಷ್ಟನ್ನು ಅವನು ಕೆಲಸ ಮಾಡ್ದೇ ಬೋನಸ್ ಆಗಿ ಪಡ್ಕೊಳ್ಳುವಂಥ ಅವಕಾಶ ಹಾಲ್ಸೆ ಪ್ಲಾನಲ್ಲಿ ಮಾತ್ರ ಇರುತ್ತೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಹಾಲ್ಸೆ ಪ್ಲಾನ್ ವೇಜ್ ಸಿಸ್ಟಮ್. ಥ್ಯಾಂಕ್ ಯು.